ಮಾಸ್ತರ್ ಏನ ಹಳಿದಾದರ ಹರಿಲಿಲ್ಲ ಅಂಗಿ ಗುಂಡಿ ಹೌದ್ರಲ್ಲ ನಿನಗ ಮನೆ ಕೊಂಡಿ ನಿನಗ ಹೆಂಗಾರ ಉಚ್ಚಿತ ಅರಮನೆ ಕೊಂಡಿ ಹೌದೌದು ಹೇಳ್ಯಾರ್ರಿ ಮುಂದೇನ್ ಹೇಳ್ತಾರತಮ್ಮ ಏನಂತ ಹೇಳ್ಯಾರು 20 ವರ್ಷಕ್ಕ ಬಾಳಿತ್ತ ನಿನ್ನ ತಿಂಡಿ ಹೌದ ಸಾಯು ಕಾಲಕ್ಕ ಬೇಡಿದಿ ಬುಂದ್ಯದ ಉಂಡಿ ಹೌದ ಸಾಯಿ ಕಾಲಕ್ಕೆ ಬೇಡ್ತಾಳ ಉಂಡಿ ಅಂದಾರ್ರಿ ಅದಕ್ಕಾಗಿ ಏನಂದರತ್ತಮ್ಮ ಯಾವ ಅಂಗಿ ಯಾವ ಗುಂಡಿ ಯಾವ ಗುಂಡಿ ಯಾಕಂದ್ರೆ ಮದಗೊಂದು ಮಾಡಿದ್ರೇನು ಹಂಗ ಹೇಳಿಲ್ಲ ಏನ್ ಹೇಳ್ಯಾರ ಈ ಶರೀರ ಅನ್ನುವಂಥದ ಒಂದು ಅಂಗಿ ಐತಿ ಒಳಗೇನು ಜೀವಾತ್ಮ ಅದ ನೋಡು ಅದ ಒಂದು ಗುಂಡಿ ಅಂತ ಹೇಳ್ಯಾವ ನಾವು ಯಾಕಂದ್ರೆ ಇಂಥವು ಎಷ್ಟೋ ಅಂಗಿಗಳು ಹರಿದು ಹೋಗ್ಯಾವ ಕರೆ ಒಳಗಿನ ಗುಂಡಿ ಹರಿದಿಲ್ಲ ಅಂತ ಹೇಳ್ಯಾನವ ಯಾಕಂದ್ರೆ ಅಂಗಿ ಅನ್ನುವಂಥದ್ದು ಭಾಳ ಹರಿದು ಹೋಗ್ಯಾವ ಅಂತ ಹೇಳ್ತಾವ ನಾವು ಏ ಅಗಲಾಗ ಕತ್ತಿ ಬಿದ್ದ ಮಂದಿ ಆಗಲ ನೀನ ತೆಗಿತೀರಿ ನೀವ ಏನ್ ಹೇಳ್ತಾರ್ರಿ ಏ ನಿದ್ದೆ ಗಂಡಗ ಮಾಡೋರೆಲ್ಲ ಇರ್ಲಕ್ ಜಾಗ ಇಲ್ಲ ಹಂಗ ಮಾಡೋದು ಮಾಡಲಾರ್ದ ಕೂಲಿ ನಾವು ಯಾರಿಗೆ ಬೇಡು ಮಾಡುವುದ ಮೊದಲ ಕಲಿಯ ನೀನು ಪಡ ಹಾಡುವುದು ಬಾಗಿಸದವಾಗ ಭಾಗಕಾರ ಬಾಗಿಲದವಾಗ ಗುಣಕಾರ ಈಗ ಹೊಸ ಹಾಕಿ ಬಾಗಿನಿಂದ ಎಂದ ತೀರೋದು ಈಗ ಹೊಸ ಹಾಕಿ ಬಾಗಿನಿಂದ ಎಂದ ತೀರೋದು ಹಾಡ ಹಾಡವನ ಮಣಿ ಹಾಳ ಕೇಳಿದವನ ಮಣಿ ಕೇಳ ಸುಮ್ಮ ಕುಂತವನ ಮಣಿ ಸುಡಗಾಗೆ ಹೋಗೋದು ಯಾಕಂದ್ರೆ ನೋಡು ಇವ್ ಯಾಕೆ ಹಾಡವ್ ಹೆಂಗಂತ ನಿಮಗ ತಪ್ಪು ತಿಳಿದಿರ್ಬೇಕದ ಯಾಕಂದ್ರ ಹಾಡವನ ಮನಿ ಹಾಳು ಯಾಕಂದ್ರು ಕೇಳವನ ಮನಿ ಕೇಳಿ ಯಾಕಂದ್ರು ಅವ ಸುಮ್ಮ ಕೂತಾನ ಕರೆ ಅವನ ಮನಿ ಸುಡಗಾಡಿ ಯಾಕಂದಾರ 3 ಮಂದಿಗೆ ಒಂದೊಂದು ಇವು ಯಾಕಂದ್ರ ನಮ್ಮ ಕವಿ ಕೇಳಾಕೈತ ನಾ ಏನ ಕೇಳಾಕೈತಲ್ಲ ನೀವೇನ್ ತಪ್ಪು ತಿಳಿಬೇಡ್ರಿ ಹಾಡವನ ಮನಿ ಹಾಳು ಕೇಳಿದವನ ಮನಿ ಕೇಳ ಇವ್ರು ಏನ್ ಹೇಳ್ತಾರ ಕೇಳಬೇಕಾಗೈತಿ ಏ ಹಾಡವನ ಮನಿ ಹಾಳ ಕೇಳಿದವನ ಮನಿ ಕೇಳ ಸುಮ್ಮ ಕುಂತವನ ಮನಿ ಸುಡಗಾಡಿ ಹಾಗೆ ಹೋಗೋ ಗುಂಡ್ಲೆ ಚೆನ್ನೆ ಇಟ್ಕೊತ ಹೋದ ಸಂಖ್ಯೆ ಮೀರುದು ಗಂಟ ಕೊಡುದ್ರ ಒಳಗ ಕಜ್ಜಿನ ಗಂಟ ಕೈ ಬಿಟ್ಟು ಜಾರು ಹೋದ ಹಣ ಇದು ತಿರುಗಿ ಎಂದ ಬರುವುದಿಲ್ಲ ಈಗ ಹಣ ಎಲ್ದವ್ನ ಹೆಣ ಬೆದ್ದ ಹೊಲಸನಾರು ಗಳಿಸಬೇಕ ಎಂತದು ತಿಳಿದ ನೀವು ನೋಡಿ ಅಳಿರಿ ಬಂಗಾರ ಬಂಗಾರ ಅಳಿರಿ ಬಂಗಾರ ಏನದು ಶೃಂಗಾರ ಯಾಕಂದ್ರೆ ಹಣ ಗಳಿಸಿದ್ರೆ ಎಂತದ ಗಳಿಸ್ಬೇಕ್ರಿ ಮಾಸ್ತರ ಎಂತದ್ ಗಳಿಸ್ಬೇಕತ್ತಮ್ಮ ದನವ ಗಳಿಸಬೇಕೆಂತದು ನರ ಜನರಿಗೆ ಕಾಣಿಸದಂತದು ದನವ ಗಳಿಸಬೇಕೆಂತದು ನರ ಜನರಿಗೆ ಕಾಣಿಸದಂತದು ಗಂಟನ್ನು ಬಿಚ್ಚಿ ಬೈಲೊಳಗ ಇಟ್ಟರ ಯಾರು ಮುಟ್ಟಲಾರದ ಅಂತದು ಅಂತ ದನ ಗಳಿಸತ್ ಹೇಳ್ಯಾರ ಅವ್ರು ಅಂಗಿ ಹಳಿದಾದರ ಹಳಿಲಿಲ್ಲ ಅಂಗಿ ಗುಂಡಿ ಹೌದು ಕರೆಯತಿ ನಮ್ಮ ಮುದಗೊಂಡು ಬರದ್ರ ಏನ್ ಹೇಳ್ತಮ್ಮ ಒಂದು ಮಾತು ಹೇಳ್ಯಾರ ಮಾಸ್ತರ್ ಏನ ಹಳಿದಾದರ ಹರಿಲಿಲ್ಲ ಅಂಗಿ ಗುಂಡಿ ಹೌದ್ರಲ್ಲ ನಿನಗ ಮನೆ ಕೊಂಡಿ ನಿನಗ ಹೆಂಗಾರ ಉಚ್ಚಿತ ಅರಮನೆ ಕೊಂಡಿ ಹೌದೌದು ಹೇಳ್ಯಾರ್ರಿ ಮುಂದೇನ್ ಹೇಳ್ತಾರತಮ್ಮ ಏನಂತ ಹೇಳ್ಯಾರು 20 ವರ್ಷಕ್ಕ ಬಾಳಿತ್ತ ನಿನ್ನ ತಿಂಡಿ ಹೌದು ಸಾಯು ಕಾಲಕ್ಕ ಬೇಡಿದಿ ಬುಂದ್ಯದ ಉಂಡಿ ಹೌದು ಸಾಯಿ ಕಾಲಕ್ಕೆ ಬೇಡ್ತಾಳ ಉಂಡಿ ಅಂದಾರ್ರಿ ಅದಕ್ಕಾಗಿ ಏನಂದರತ್ತಮ್ಮ ಯಾವ ಅಂಗಿ ಯಾವ ಗುಂಡಿ
ಯಾವ ಗುಂಡಿ ಯಾಕಂದ್ರೆ ಮದಗೊಂದು ಮಹಾರಾಜ್ರ ಏನ್ ಹಂಗ ಹೇಳಿಲ್ಲ. ಏನ್ ಹೇಳ್ಯಾರ ಈ ಶರೀರ ಅನ್ನುವಂತದ ಒಂದು ಹಂಗೈತಿ, ಹೌದು ಒಳಗೇನು ಜೀವಾತ್ಮ ಅದ ನೋಡು, ಅದ ಒಂದು ಗುಂಡಿ ಅಂತ ಹೇಳ್ಯಾವ ನಾವು. ಹೌದು ಯಾಕಂದ್ರೆ ಇಂಥವು ಎಷ್ಟೋ ಅಂಗಿಗಳು ಹರಿದು ಹೋಗ್ಯಾವ, ಕರೆ ಒಳಗಿನ ಗುಂಡಿ ಹರಿದಿಲ್ಲ ಅಂತ ಹೇಳ್ಯಾನವ. ಹೌದು ಯಾಕಂದ್ರೆ ಹಂಗೆ ಅನ್ನುವಂಥದ್ದು ಭಾಳ ಹರಿದು ಹೋಗ್ಯಾವ ಅಂತ ಹೇಳ್ತಾವ ನಾವು. ಹೌದು ಹೌದಲ್ಲ ಹಾ ನಡೀಲಿ. ಹಣ ಗಳಿಸಿದ ಕಳರ ಒಯ್ಯಬಾರ್ದು, ನೀರಾಗ ತೊಯ್ಯಬಾರ್ದು, ಬೆಂಕಿಯಾಗ ಸುಡಬಾರ್ದು, ಬೇರು ನಿಜ ಸಾರ ಕೆಲಸ ನಿಜ ಸಾರ. ಅವಾಗ ಮುಕ್ತಿ ಇಲ್ಲ ದೂರ ಕೊಟ್ಟ ಕುರುಡ ಕಣ್ಣ ಕ್ವಾಟ ಮೆಟ್ಟ ಬುದ್ರೆ ಖಂದೇವಾಡಿ, ಮೆಟ್ಟ ಬುದ್ರೆ ಖಂದೇವಾಡಿ, ಮೆಟ್ಟ ಬುದ್ರೆ ಖಂದೇವಾಡಿ. ಏ ಹುಟ್ಟುಗಳ ಕಳ್ಬಾಟ ಮೆಟ್ಟುವುದ್ರ ಕಂದೆವಾಡಿ, ರಾಟೋಟೀಸನ ಕೀಟ ಬಿಡ್ತೆ ಉಳಿದಾತೆಯ. ಹೌದೇ ಯೋಗಿಗಳ ಜನ ಮರಣ ಹೆಂಗ ಗೆದ್ದತೆ, ಅಂದೇವಾಡಿ ಕೈ ವಿಷಾಣ ನಾನು ಕವಿ ಯಾರಿಗೆ ಸಾಧ್ಯತೆ ಈಗ ಮುಂದೆ ಮುಳುಗು ಹೊತ್ತ ಬಂದ ಹೆಂದ ಪದ್ಧತಿ. ಏನ್ ಹೇಳ್ತಾರ ಮತ್ತಮ್ಮ? ಏನಂತ ಕೇಳಿ ಹಾಡ್ತಾಳ್ರಿ ಮಾಸ್ತರ, ಏನಂತ ಹಾಡ್ತಾಳು? ಭಾಗ್ಯವಂತಿ ಭಕ್ತರ ಮನೆಗೆ ಭಾರ ಮಸಾಗಿ. ಹೌದು ಹೌದು, ಭಾಗ್ಯವಂತಿ ಭಕ್ತರ ಮನೆಗೆ ಬಾರ ಮಸ್ ಆಗಿ ಅಂತ ಹೇಳ್ತಾಳು. ಹಾ ಅದಕ್ಕಿಂತ ಮೊದಲು ಒಂದು ದಗದಾಗ ಹೇಳ್ತಾಳು ಮಾಸ್ತರ. ಏನ್ ಹೇಳ್ಯಾರು? ಯಾಕಂದ್ರ ನಿನ್ನ ಗಂಗಾ ನೋಡು, ಅಕ್ಕಿ ಗಂಗಾನ ನಮ್ಮ ಪರಮಾತ್ಮ ಏನ್ ಮಾಡ್ಯಾನತ್ತ, ನೆತ್ತಿ ಮೇಲೆ ಕುಣಿಸ್ಕೊಂಡಾನತ್ತ. ಹೌದು ಗಂಗಾ ಅಂದ್ರೆ ಹೆಚ್ಚಿನಕ್ಕೆ ಅಲ್ಲ ಅಂತ ಹೇಳ್ತಾಳ ಈಗ. ಹೌದು ಯಾಕಂದ್ರೆ ನೆತ್ತಿ ಮೇಲೆ ಪರಮಾತ್ಮ ಕುಣಿಸ್ಕೊಂಡಾನು, ಹಾ ಅಟ್ ಕಡಿಮೆ ಆದ್ರೆ ಅವ ಯಾಕೆ ಕುಣಿಸ್ಕೊಂಡಾನು ಅಂತ ಕೇಳ್ತಾಳ ಈಗ. ನಮ್ಮ ಗಂಗಾನ ಯಾಕಂದ್ರ ನೋಡು, ನಿನ್ನ ಗಂಗಾನ ನೆತ್ತಿ ಮೇಲೆ ಕುಣಿಸ್ಕೊಂಡ್ರು ಈಗ ಅಕ್ಕಿನ ಹಂಗ ಬಿಟ್ಟಿಲ್ಲ, ಏನ್ ಮಾಡ್ಯಾರು? ಆಕಿಗೆ ಸೊಕ್ಕ ಬರ್ತೈತೆ ಅಂತ ತಿಳ್ಕೊಂಡ ಮತ್ತ ಅಕ್ಕಿ ಮೇಲೆ ಒಬ್ಬನ ಕುಣಿಸ್ಯಾನ, ಅದನ್ನ ನೋಡಿಲಿಕ್ಕಿನ ಚಂದ್ರಾಮನ. ಅಕ್ಕಿ ಮೇಲೆ ಒಬ್ಬ ಚಂದ್ರಾಮ ಕೂತಾನು, ಹೌದು ಆಕಿನ ಬಂದು ಹಿರ್ಕೊಂಡು ಹೋಗಿನಿ ಹೆಚ್ಚಾದ್ರೆ ಇವತ್ತು. ತಳಗ ಪರಮಾತ್ಮ, ತಳಗ ಪರಮಾತ್ಮ, ಅತ್ರ ಮ್ಯಾಲ ಏನಾಗೈತೆ ಗಂಗಾ, ತಲೆ ಮೇಲ ಗಂಗಾನ ಮ್ಯಾಲ ಚಂದ್ರಮ್ಮ ಕೂತಾನ. ಹೌದು ಆಕೆ ಕರ್ಕೊಂಡು ಬರ್ಬೇಕಾದ್ರೆ ಆಕೆ ಈಟಾಗಿ ಕೂತಾಳು. ಹೌದು ಆಕೆ ಹೆಂಗ ಕರ್ಕೊಂಡು ಹೋಗೋತ್ ಹೇಳ್ಬೇಕಾಗೈತಿ ಆಕಿನ. ಹೌದು ಯಾಕಂದ್ರೆ ಗಂಗಾನ ಕುಣಿಸ್ಕೋಬೇಕಾದ್ರೆ ಅವೇನು ಹಂಗ ಕುಣಿಸ್ಕೊಂಡಿಲ್ಲ. ಹೌದು ಯಾವಾಗ ಭಗೀರಥನ ಹಿಡ್ಕೊಂಡು ಬರ್ಬೇಕದ ಅವಾಗ ಗಂಗಾ ನೆತ್ತಾಗಿ ಇಳ್ದಾಳ ಆಕೆ. ಹಾ ಮತ್ ಈಕೇನಂತ ಹೇಳ್ತಾಳು, ಏನ್ ಹೇಳ್ತಾಳ? ಸಮುದ್ರ ಮೊತ್ತ ಮಾಡೋ ಟೈಮದಾಗ ಕಾಳ ಕೊಟ್ಟಿ ವಿಷ ಕುಡ್ದದ, ಅವಾಗ ಗಂಗಾನ ತಲೆ ಮೇಲೆ ಇಟ್ಕೊಂಡನ ತೀ ಕೇಳ್ತಾಳೆ. ಹೌದು ಆದ್ರ ಹಂಗೇನ್ ಆಗಂಗಿಲ್ಲದ. ಹಾ ಯಾವಾಗ ಭಗೀರಥನ ಹಿಡ್ಕೊಂಡು ಬಂದ್ರೆ ಏನಾಗೈತಿ, ಏನಾಗೈತಮ್ಮ? ಭಗೀರಥ ಈ ಭೂಮಿಗೆ ಗಂಗಾನ ತರ್ಬೇಕಂತ ತಿಳ್ಕೊಂಡ ಹಾ ಪರಮಾತ್ಮನ ತಪಸ್ವಿ ಯಾವಾಗ ಮಾಡಿದ ನೋಡು ಅವಾಗ ಏನಾಗೈತಿ, ಏನಾಗೈತಿ? ಪರಮಾತ್ಮನ ತಪಸ್ವಿ ಯಾವಾಗ ಮಾಡಿದ ನೋಡು ಅವಾಗ ಏನಾಗಿತ್ತು ಅಂದ್ರೆ ಪರಮಾತ್ಮ ಹೊಲದ ಕೇಳ್ತಾನ, ಏನ್ ಬೇಕು ಭಗೀರಥ ನಿನಗೆ ಕೇಳಿದಾಗ, ಏನಿಲ್ಲ ಪರಮಾತ್ಮ ನಾ ಗಂಗಾ ನೀ ಭೂಮಿಗೆ ತರವದನಿ, ತರಬೇಕಾದ್ರೆ ಪರಮಾತ್ಮ ನೀ ಮೊದಲಕಿನ ಅವಸರ ತಿಳ್ಕೊಂಡ ನನಗೆ ಬಿಡ್ಬೇಕಂತ ಹೇಳ್ತಾನ. ಅವಾಗ ಹೇಳ್ತಾನ ನಾವು ಭಗೀರಥ, ಏನಿಲ್ಲಪ್ಪ ಅದನ್ನ ನಾ ಮಾಡ್ತಾನ, ನಿನ್ನ ತಪಸ್ಸಿಗೆ ನಾ ಮೆಚ್ಚೇನಿ ಆತ ಹೋಗತ್ತೇಳಿ ಪರಮಾತ್ಮ ಮಾತು ಕೊಟ್ಟ. ಅವಾಗ ಏನು ಮಾಡ್ತಾನು, ಅವಾಗ ಗಂಗಾನ ಅವನ ನೆತ್ಯಾಗಿ ಇಳಿಸ್ಕೊಂಡಾನ. ನೆತ್ಯಾಗಿ ಇಳಿಸ್ಕೊಂಡ್ ಏನ್ ಮಾಡ್ಯಾನ ಪರಮಾತ್ಮ, ಏನ್ ಮಾಡ್ಯಾರು? ಈಕಿನ ಭೂಮಿಗೆ ಇಳಿಸಬೇಕಾದ್ರೆ ಏನು ಒಂದ ಕಾವಲಾಗಿ ಹರಿಶಾನ ತಿಳಿದೇನ, 7 ಕಾವಲಾಗಿ ಹರಿಶಾನ, 7 ಕಾವಲಾಗಿ. ಯಾಕಂದ್ರೆ ಭಗೀರಥ ನಿಂದ ಅವ ಪರಮಾತ್ಮ ಏನು ಮಾಡ್ಯಾನು, ಭಗೀರಥ ಕೇಳಂತ ಅವ ಏನ್ ಮಾಡ್ಯಾನು, ನೆತ್ಯಾಗಿ ಇಟ್ಕೊಂಡ ಈಕಿನ. ಆಕಿ ಕೈಯಲ್ಲ ಕಾಲಿಲ್ಲ, ಭಾರಿ ಅಟ್ಟ ಐತಿ. ಹೌದು ಆಕಿ ಏನು ದಡ ಏನು ಮಾಡೈತೆ ಆಕಿ ಅದು ಹೇಳ್ತಾಳನ, ಹಂಗೇನಾಗಂಗಿಲ್ಲ ನೋಡು. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮಸ್ಸಾಗಿ ಅತ್ತಳಿ ಕ್ಯಾಲಿ ಹಾಡಿ ಹೋಗ್ಯಾಳ ಮಾಸ್ತರ್. ಪ್ರತಿಬಿಂಬದ ಮಾಡಿಕೆಯು ಮಾಡಿಟ್ಟಿನಾದೆ, ಹೌದು ಬ್ರಹ್ಮ ಕುಂಬಾರ ಮಾಧವನಾದೆ, ಹೌದು ಬ್ರಹ್ಮ ಕುಂಬಾರ ಮಾಧವನಾದೆ. ಹೌದು ಈ ಬ್ರಹ್ಮ ಕುಂಬಾರ
ಬ್ರಹ್ಮನ ಮುಖದಿಂದ 52 ಅಕ್ಷರದ ಉತ್ತಮ. ಯಾಕಂದ್ರೆ ನಮ್ಮ ಬ್ರಹ್ಮ ಕುಂಬಾರ ಮಾಡ್ಬೇಕಾದ್ರೆ ಗಡಿಗೆ ಅನ್ನುವಂಥದ್ದು ಸಜ್ಜು ಮಾಡ್ಯಾನು. ಶರೀರ ಅನ್ನುವಂಥ ಗಡಿಗೆ ಸಜ್ಜು ಮಾಡ್ಬೇಕಾದ್ರೆ ಬ್ರಹ್ಮ ಕುಂಬಾರನಿಂದ ಸಜ್ಜು ಆದದೈತಿ ಮಾಸ್ತರ್. 52 ಅಕ್ಷರದಿಂದ. ಯಾಕಂದ್ರೆ ನೋಡು, ನಿಮ್ಮ ಬ್ರಹ್ಮಗ ಮೊದಲ 5 ಮುಖ ಇದ್ದು, ಪಂಚಮುಖದ ಬ್ರಹ್ಮದ ಚತುರ್ಮುಖದ ಬ್ರಹ್ಮ ಆಗ್ಬೇಕಾದ್ರ ಪರಮಾತ್ಮ ಒಂದೊಂದು ಶರ ಹೊಡೆದಾನು. ಹೊಡಿಬೇಕಾದ್ರೆ ಈಗ ಸದಾ ಅದು ಏನಾಗಿ ಉಳ್ದೈತಿ ಭೂಮಿ ತಲೆ ಮೇಲೆ ಅದ ಕೇಳ್ತಾಳ ಮಾಸ್ತರ್. ಯಾಕಂದ್ರೆ ಈಗ ಸದಾ ಭೂಮಿ ತಲೆ ಮೇಲೆ ಏನಾಗಿ ಉಳ್ದೈತಿ ಅಂದ್ರ ಬ್ರಹ್ಮ ಕಪಾಲಿಯಾಗಿ ಉಳ್ದೈತಿ. ಬ್ರಹ್ಮ ಕಪಾಲಿ. ಯಾಕಂದ್ರೆ ಬ್ರಹ್ಮಗ ಮೊದಲ ಚತುರ್ಮುಖ ಪಂಚಮುಖದ ಬ್ರಹ್ಮ ಇದ್ದ. ಪರಮಾತ್ಮ ಯಾವಾಗ ಅವನು ಚೆಂಡು ಹೊಡೆದ ನೋಡು ಅವಾಗ ಚತುರ್ಮುಖದ ಬ್ರಹ್ಮ ಆಗ್ಯಾನು. ಅದಕ್ಕೆ ಸದಾ ಭೂಮಿ ತಲೆ ಮೇಲೆ ಏನಾಗಿ ಉಳ್ದೈತಿ ಅಂತ ಕೇಳಿದಾಕಿ. ಯಾಕಂದ್ರೆ ಬ್ರಹ್ಮ ಕಪಾಲಿ ಅಂತೇಳಿ ಅದ್ರ ಹೆಸರು ಬಂದೈತಿ ಮಾಸ್ತರ್. ಬ್ರಹ್ಮ ಕಪಾಲಿಯಾಗಿ ಸದಾ ಭೂಮಿ ತಲೆ ಮೇಲೆ ಉಳಿಬೇಕಾಗೈತಿ. ಹೌದಲ್ಲ? ಯಾತ್ರ ಸಂಬಂಧ ಹಂಗಾಗೈತಿ. ಅದು ಯಾವ್ದ್ರ ಸಂಬಂಧ ಆಗೈತಿ? ಯಾತ್ರ ಸಂಬಂಧ ಅವನ ತಲೆ ಹೋಗೈತಿ ಅಂತ ಹೇಳಿ ಹೋಗ್ಯಾಳ. ಈಗ ಹೇಳಿ ಹೋಗ್ಯಾಳ. ಏನಾಗಿ ಉಳ್ದೈತಿ ತಟ್ಟ ಕೇಳ್ಯಾಳ ಆಕಿ. ಪಾರ್ವತಿ ಕಾಲು ಬೀಳ ಅಂದಳತ್ತು. ನಂದು ಯಾಕೆ ಕಾಲು ಬೀಳವಲ್ಲ ಅಂದಳತ್ತ. ಅದಕ್ಕೆ ಅವನ ತಲೆ ಹೋಗೈತಿ ಅಂತ ಹೇಳ್ಯಾಳತ್ತಮ್ಮ. ಅದ ಹೇಳ್ಯಾಳು. ಏನಾಗಿ ಉಳ್ದೈತಿ ತಟ್ಟ ಕೇಳ್ಯಾಳು. ಬ್ರಹ್ಮ ಕಪಾಲಿಯಾಗಿ ಉಳ್ದೈತಿ. ಹೌದು ಹೌದಲ್ಲ? ಇವ್ರ ಹೆಣ್ಮಕ್ಳೆಲ್ಲ ಹೆಚ್ಚಿನವ್ರತ್ತ ಹೇಳ್ತಾರು. ನಿಮ್ ಪರಮಾತ್ಮ ಎಂತಾವ? ಹೌದು. ಭಿಕ್ಷಾ ಬೇಡಿ ಅಂತ ಹೇಳ್ತಾಳತ್ತಮ್ಮ. ಭಿಕ್ಷಾ ಬೇಡಬೇಕಾದ್ರೆ ಅನ್ನಪೂರ್ಣನ ಮನೆಗೆ ಹೋಗಿ. ಹೌದು. ಅನ್ನಪೂರ್ಣನ ಮನೆಗೆ ಹೋಗಿ ಭಿಕ್ಷಾ ಬೇಡಿ ಅನ್ನತ್ತ. ಭಿಕ್ಷಾ ಬಿಡುವುದ್ನಾಗ ಒಂದ್ ಅಗದ ಅಂದಾರತ್ತಮ್ಮ. ಏನ್ ಅಂದಾರತ್ತ? ನೀಡವ್ವ ಅಂದಾರತ್ತ. ಹೌದು. ಎಷ್ಟ್ ಚಂದ ಹೇಳ್ತಾಳ ನೋಡೋದು. ಹಂಗೇನಾಗಿಲ್ಲ. ಅಲ್ಲಿ ಅನ್ನಪೂರ್ಣೆಯಲ್ಲಿ ಸೊಕ್ಕ ಬಂದಿತ್ತು. ಅವಾಗ ಪರಮಾತ್ಮ ವಿಚಾರ ಮಾಡ್ತಾನು. ಈಕೆ ತೇಕಿ ಎಷ್ಟರೈತೆ ದಾನ ಧರ್ಮ ನೋಡು ಸಂಬಂಧ ಏನ್ ಮಾಡ್ತಾನ ಪರಮಾತ್ಮ. ಆಕೆ ಮನೆಗೆ ಹೋಗಿ ಭಿಕ್ಷಾಣದೆ ತಾಯಿ ಅಂದಾಗ ಆಕೆ ಅನ್ನಪೂರ್ಣ ಏನ್ ಮಾಡ್ತಾಳೆ? ಭಿಕ್ಷೆ ನೀಡಾಕತ್ತ ಬಂದಳು. ಭಿಕ್ಷೆ ನೀಡಾಕತ್ತ ಬಂದಳ. ಕರೆ ಬ್ರಹ್ಮ ಕಪಾಲಿ ಹಿಡ್ಕೊಂಡು ಪರಮಾತ್ಮ ಹೋಗಿ ನೆತ್ತಾನು. ನಿತ್ರು ಸಹಿತ ಆಕಿನ ನೀಡಾಕ ಹೈತಾಳ. ಕರೆ ಅದು ಬ್ರಹ್ಮ ಕಪಾಲಿನ ತುಂಬಿಲ್ಲ. ಇನ್ನ ಯಾರು ತುಂಬಿ ಯಾರು ನೀಡಿದಾದ್ರೆ ಯಾರು ನೀಡಿದಾಗ ತುಂಬತತಿ. ಅದು ಯಾರು ನೀಡಿಸಿ ತುಂಬಿಸೋಕಾಲ ನೋಡ್ ಇವತ್ತು. ನಡಿ. ನೀ ಹವದು ನಿನ್ನ ನಾಮವೇ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ಸಾಂಬನ ನಾಮ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ಸಗುಣ ನಿರ್ಗುಣ ಎರಡು ಹವದು. ನೋಡ ಆರೋಪ ರೂಪ ಹವದು. ಸಗುಣ ನಿರ್ಗುಣ ಎರಡು ಹವದು. ಆರೋಪ ಈ ರೂಪ ಹವದು. ಸ್ವರ್ಗ ಮರ್ತೆ ಪಾತಾಳ ಲೋಕ ತುಂಬಿ ತುಳಕೆರೆ ಹವದು. ನೀ ಹವದು ನಿನ್ನ ನಾಮ ಹವದು. ನೀ ಹವದು ನಿನ್ನ ನಾಮ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ಸಾಂಬ ಹವದು. ಸಾಂಬನ ನಾಮ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು. ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು. ನೀ ಹವದು ನಿನ್ನ ನಾಮವೇ ಹವದು.
ಹವದು ಭಕ್ತವ ಛಲ ನೀನು ದಯಾನಿಧಿ ಹವದು ವಿಷ ಕುಡಿದ ನೀಲಕಂಠ ಅನಸಿದೆ ಹವದು ನೀ ಹವದು ನಿಲ್ಲ ನಾಮವೇ ಹವದು ಏ ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಾಮೆಲ್ಲ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಅಮೂರೆನ್ನುವುದಕ್ಕಿಂತ ನೋಡ ಸಣ್ಣವ ಹವದು ಮಹಾಮೇರುವುದಕ್ಕಿಂತ ದೊಡ್ಡವ ಹವದು ದೊಡ್ಡವ ಸಣ್ಣವೆರಡು ನಿರಾಕಾರ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಾಮೆಲ್ಲ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಸಾಂಬ ಹವದು ಸಾಂಬನ ನಾಮ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಾಮೆಲ್ಲ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಅಥಣಿಯ ಪೂರ್ವದಲ್ಲಿ ನೋಡ ಶಿವಯೋಗಿ ಹವದು ಅಥಣಿಯ ಪೂರ್ವದಲ್ಲಿ ಶಿವಯೋಗಿ ಹವದು ನಿನ್ನ ನಾಮವೇ ನಮಗೆ ಅಮೃತ ಹವದು ಈಗ ಕವಿ ಮುರಾರಿದರ ನಮಗೆ ಸಾರಥಿ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಾಮೆಲ್ಲ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಯಾವ ನಮ್ಮ ಬಸಪ್ಪ ಶಿರಪ್ಪ ಮಾದರ್ ಅವರಾದರೂ ಕೂಡ ಸಾಕಿನ